ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಂಬಂಧಪಟ್ಟ ಹಾಗೆ ಬಿಡದಿ ತೋಟದ ಮನೆ ಹಾಗೂ ಇತರೆ ಜಾಗದ ಸರ್ವೆ ಹಾಗೂ ಮಾರ್ಕಿಂಗ್ ಕಾರ್ಯ ಮೂರನೇ ದಿನವಾದ ಇಂದು ಕೂಡ ಮುಂದುವರಿಯಲಿದೆ. ಒತ್ತುವರಿ ಜಾಗವನ್ನು ಗುರುತು ಮಾಡುತ್ತಿರುವ ಕಂದಾಯ ಇಲಾಖೆ ಸಿಬ್ಬಂದಿಗಳು ಈಗಾಗಲೇ ಮಾರ್ಕಿಂಗ್ ಕಾರ್ಯ ಮಾಡ್ತಿದ್ದಾರೆ. ಮಾರ್ಕಿಂಗ್ ಬಳಿ ನೋಟಿಸ್ ಕೊಡಲಿದ್ದಾರೆ. 7 ದಿನ ಟೈಮ್ ಕೊಡಲಿದ್ದಾರೆ. ಅಷ್ಟರೊಳಗೆ ಉತ್ತರ ಬರದೇ ಹೋದರೆ ಒತ್ತುವರಿಯಾಗುವಂತಹ 14 ಎಕರೆ ಜಮೀನನ್ನು ತೆರವು ಮಾಡಲಿದ್ದಾರೆ. ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಸೇರಿ ಹಲವರ ಸರ್ಕಾರಿ ಭೂಮಿ ಒತ್ತುವರಿ ಪ್ರಕರಣ ದಿನೇ ದಿನೇ ಗಂಭೀರ ಸ್ವರೂಪ ಪಡೆದುಕೊಳ್ತಾ ಇದೆ. ಸಮಾಜ ಪರಿವರ್ತನಾ ಸಮುದಾಯ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಹೈಕೋರ್ಟ್ ವಿಭಾಗೀಯ ಪೀಠದಲ್ಲಿ ನಡೆಯಿತು. ವಿಚಾರಣೆ ನಡೆಸಿದ ಹೈಕೋರ್ಟ್ ಪೀಠ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಕಠಾರಿಯಾಗೆ ಎಚ್ಚರಿಕೆಯನ್ನ ನೀಡಿತು. ಇದನ್ನೆಲ್ಲ ನೀವು ಕ್ಲಿಯರ್ ಮಾಡಬೇಕು, ನಿಮಗೆ ಧೈರ್ಯವಿದ್ದರೆ ಕೆಲಸ ಮಾಡಿ, ಇಲ್ಲದೆ ಹೋದ್ರೆ ಬಿಟ್ಬಿಡಿ ಅಂತ ಕಟ್ಟು ಶಬ್ದಗಳಿಂದ ಎಚ್ಚರಿಕೆ ಕೊಡ್ತು. ಇಲ್ಲದೆ ಹೋದ್ರೆ ನಾವೇ ಲಕ್ಷ್ಮಣ ರೇಖೆ ದಾಟಬೇಕಾಗತ್ತೆ ಅಂತ ನ್ಯಾಯಾಧೀಶರು ಎಚ್ಚರಿಕೆಯ ಪಾಠವನ್ನ ಮಾಡಿದ್ರು. ಇನ್ನು ಸರ್ವೆ ನಂಬರ್ 7, 8, 9, 16 ಮತ್ತು 79ರ ಒತ್ತುವರಿ ತೆರವಿನ ಬಗ್ಗೆ ವರದಿಯನ್ನು ನೀಡಲು 10 ದಿನಗಳ ಕಾಲಾವಕಾಶ ನೀಡಿ ವಿಚಾರಣೆಯನ್ನು ಏಪ್ರಿಲ್ 3ಕ್ಕೆ ಮುಂದೂಡಿತು. ಬಂಗಾರಪೇಟೆ ಕಾಂಗ್ರೆಸ್ ಶಾಸಕ ನಾರಾಯಣಸ್ವಾಮಿ ವಿರುದ್ಧ ಕೋಲಾರ ಮಾಜಿ ಸಂಸದ ಮುನಿಸ್ವಾಮಿ ಗಂಭೀರ ಆರೋಪವೊಂದನ್ನು ಮಾಡಿದ್ದಾರೆ. ಶಾಸಕ ನಾರಾಯಣಸ್ವಾಮಿಯವರು ಸರ್ಕಾರಿ ಜಮೀನುಗಳು, ಕೆರೆಗಳನ್ನು ಒತ್ತುವರಿ ಮಾಡಿಕೊಂಡು ಲೇಔಟ್ ನಿರ್ಮಾಣ ಮಾಡ್ತಿರ್ತಾರೆ. ಜೊತೆಗೆ ಜಮೀನನ್ನ ಗಾಲ್ಫ್ ನಿರ್ಮಾಣಕ್ಕೂ ಮಾರಾಟ ಮಾಡಿದ್ದಾರೆ. ಈ ಬಗ್ಗೆ 2015ರಲ್ಲಿ ಅಂದಿನ ಡಿಸಿ ದಿವಂಗತ ಡಿಕೆ ರವಿ ಅವರು ಒತ್ತುವರಿ ಪ್ರಸ್ತಾಪಿಸಿ ತೆರವುಗೊಳಿಸಲು ಆದೇಶವನ್ನು ಕೊಟ್ಟಿದ್ರು. ಆದರೆ ಅಂತಹವರ ವಿರುದ್ಧ ಇದುವರೆಗೂ ಯಾವುದೇ ಕ್ರಮವಾಗಿಲ್ಲ. ಈ ಬಗ್ಗೆ ಸಿಎಂ ಲೋಕಾಯುಕ್ತ ಅಧಿಕಾರಿಗಳಿಗೂ ದೂರನ್ನು ಕೊಡೋದಾಗಿ ಹೇಳಿದರು. ಹುಬ್ಬಳ್ಳಿ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಕಚೇರಿಯಲ್ಲಿ ಕಳ್ಳತನವಾಗಿದೆ. ಜೆಸಿ ನಗರದ ಟೌನ್ ಹಾಲ್ ಕಟ್ಟಡದ ಮೇಲಿರುವ ಶಾಸಕರ ಕಚೇರಿಗೆ ಹಿಂಬಾಗಿಲಿಂದ ಖದೀಮರು ಒಳನುಗ್ಗಿದ್ದಾರೆ. ಕಚೇರಿಯಲ್ಲಿರುವಂತಹ ಎಲ್ಇಡಿ ಟಿವಿಯನ್ನ ಕಳ್ಳರು ಕದ್ದೊಯ್ದಿದ್ದಾರೆ. ಭಾನುವಾರ ಘಟನೆ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಜೆಡಿಯು ಕಚೇರಿಯನ್ನ ಕಾಂಗ್ರೆಸ್ ಅನಧಿಕೃತವಾಗಿ ವಶಕ್ಕೆ ಪಡೆದಿದೆ ಅಂತ ಆರೋಪಿಸಿ ಜೆಡಿಯು ಮುಖಂಡರು ರೊಚ್ಚಿಗೆದ್ದಿದ್ದಾರೆ. ಕಾನೂನು ಹೋರಾಟ ಮಾಡುವುದಾಗಿ ಜೆಡಿಯು ನಾಯಕರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಜೆಡಿಯು ಧಾರವಾಡ ಜಿಲ್ಲಾ ವಕ್ತಾರ ಎಸ್ಎನ್ ಹೈಬತ್ತಿ, ಹಲವಾರು ವರ್ಷಗಳಿಂದ ಜೆಡಿಯು ಮಾಲೀಕತ್ವದಲ್ಲಿರುವಂತಹ ಸ್ಥಳವನ್ನ ಸರ್ಕಾರ ವಶಕ್ಕೆ ಪಡೆದಿದೆ. ತಮ್ಮದೇ ಸರ್ಕಾರ ಆಡಳಿತದಲ್ಲಿರೋದ್ರಿಂದ ಅಧಿಕಾರ ದುರ್ಬಳಕೆ ಮಾಡಿಕೊಂಡಿದ್ದು ಇದರ ವಿರುದ್ಧ ನ್ಯಾಯಾಂಗ ಹೋರಾಟವನ್ನು ಮಾಡುವುದಾಗಿ ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿಯಲ್ಲಿ ಆರ್ಟಿಒ ಅಧಿಕಾರಿಗಳು ಹಗಲು ದರೋಡೆಗೆ ಇಳಿದಿದ್ದಾರೆ. ಒಂದು ಲಾರಿಗೆ 400ರಿಂದ 1,500 ರೂಪಾಯಿವರೆಗೂ ಲಂಚ ಫಿಕ್ಸ್ ಮಾಡಿಕೊಂಡಿದ್ದಾರಂತೆ. ಅಧಿಕಾರಿಗಳಿಗೆ ಲಂಚ ಕೊಡ್ತಿರೋ ವಿಡಿಯೋ ನ್ಯೂಸ್ 18ಗೆ ಲಭ್ಯವಾಗಿದೆ. ದಿನಕ್ಕೆ 8ರಿಂದ 10 ಲಕ್ಷ ರೂಪಾಯಿ ವಸೂಲಿ ಮಾಡ್ತಾರಂತೆ. ಹಣ ಕೊಡದೆ ಹೋದರೆ ಚೇಸ್ ಮಾಡಿ 20,000 ರೂಪಾಯಿ ಫೈನ್ ಹಾಕ್ತಾರಂತೆ. ಮಾರ್ಚ್ 22ರಂದು ಕರ್ನಾಟಕ ಬಂದ್ಗೆ ಕೆಲವೆಡೆ ಪರ ವಿರೋಧ ವ್ಯಕ್ತವಾಗಿದೆ. ಬಂದ್ಗೆ ಬೆಂಗಳೂರು ಹೋಟೆಲ್ ಮಾಲೀಕರ ಸಂಘದಿಂದ ನೈತಿಕ ಬೆಂಬಲ ನೀಡಲಾಗಿದೆ. ಓಲಾ, ಊಬರ್ ಅಸೋಸಿಯೇಷನ್ ಕೂಡ ಬಂದ್ಗೆ ಬೆಂಬಲ ಸೂಚನೆ ಕೊಟ್ಟಿದೆ. ಇನ್ನು ಕರ್ನಾಟಕ ಬಂದ್ಗೆ ಕ್ಯಾಂಪ್ಸ್, ಖಾಸಗಿ ಶಾಲೆಗಳ ಒಕ್ಕೂಟ ಬೆಂಬಲ ಕೊಟ್ಟಿಲ್ಲ. ಶಾಲಾ ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಮಾಡದಂತೆ ಪೋಷಕರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕರ್ನಾಟಕ ಬಂದ್ ದಿನಾಂಕ ಬದಲಾವಣೆ ಮಾಡುವಂತೆ ಆಗ್ರಹಿಸಿದ್ದಾರೆ.